ಮಾರ್ಚ್ 15ರಂದು ರವಿವಾರ ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ರಾಜ್ಯ 6 ಮತ್ತು 8ನೇ ಪದವೀಧರ ಪ್ರಾಥಮಿಕ ಶಿಕ್ಷಕರ ಸಂಘ ರಾಜ್ಯ ಘಟಕ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ಸಂಯೋಗದಲ್ಲಿ ವಿಶೇಷ ಮಹಾಸಭೆ ಸದಸ್ಯರ ಮಹಾಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಧರ್ ಬಾವಿಕಟ್ಟಿ ತಿಳಿಸಿದ್ದಾರೆ. ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 15ರಂದು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರ ಶೈಕ್ಷಣಿಕ ಪ್ರಗತಿಯಲ್ಲಿ ಜಿಪಿಟಿ ಶಿಕ್ಷಕರ ಪಾತ್ರದ ಕುರಿತು ಉಪನ್ಯಾಸಕ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಸೈಯದ್ ಎಸ್.ಜಿ. ಇನಾಮದಾರ್, ಪ್ರಭಾಕರ್ ಶೀಲ್ವಂತ್, ದೇವೇಂದ್ರ ಓಕ್ಳೆ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. 3,000 ಜನ ಶಿಕ್ಷಕರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅಂಶಗಳು ಏನೆಂದರೆ, ಇಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಸರ್ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಾಧನೆಗಳಿರ್ತಕ್ಕಂಥ ಶಿಕ್ಷಕರಿಗೆ. ಆಯಿತು, ಎರಡನೇದಾಗಿ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ. ಮೂರನೇದಾಗಿ ಏನಂದ್ರೆ ಒಂದು ಕಾರ್ಯಾಗಾರ ಇದೆ ಸರ್. ಏನು ಶಿಕ್ಷಣ ರಂಗದಲ್ಲಿ ಏನು ವ್ಯವಸ್ಥೆ ಇದೆ, 1ರಿಂದ 5ನೇ ತರಗತಿ ಪ್ರಾಥಮಿಕ ಶಾಲಾ ಹಂತ, 6ರಿಂದ 8ನೇ ತರಗತಿ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ, ನಿಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ. ಇದರ ಮಧ್ಯದಲ್ಲಿ ಏನಿದೆ ಅಂದರೆ 6 to 8 ಜಿಪಿಟಿ ಶಿಕ್ಷಕರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಇದೆಲ್ಲ ಆದಮೇಲೆ ನಮ್ಮ ಸಂಘ ಸರ್ಕಾರದಿಂದ ಮಾನ್ಯತೆ ಆಗಿರ್ತಕ್ಕಂಥ ಸಂಘ ಆಗಿರೋದ್ರಿಂದ ಬೈಲಾ ತಿದ್ದುಪಡಿ ಕೂಡ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ವಿ ಸರ್. ಸುಮಾರು 2,000ರಿಂದ 3,000 ಜನ ಶಿಕ್ಷಕರು ಬರ್ತಾರೆ. ಸೊ ಹೋದು 2 ಕಾರ್ಯಕ್ರಮಗಳನ್ನು ಭಾಳ ಅದ್ದೂರಿಯಾಗಿ ಇಲ್ಲಿ ನೆರವೇರಿಸಿದ್ದೀವಿ. ಅದಕ್ಕೆಲ್ಲ ತಮ್ಮೆಲ್ಲರ ತುಂಬ ಸಪೋರ್ಟ್ ನೀಡಿದ್ದೀರಿ, ಪ್ರಚಾರ ಕೊಟ್ಟಿದ್ದೀರಿ. ಎಲ್ಲ ಒಳ್ಳೆಯ ವಿಚಾರಗಳನ್ನು ಪ್ರಚಾರ ನೀಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ 2 ಮಾತುಗಳನ್ನು ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡ್ತಾರೆ. ಸೈಯದ್ ಎಸ್.ಜೆ. ಇನಾಮದಾರ್, ಕಲಬುರಗಿ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ 6ರಿಂದ 8 ಪದವಿ ಪ್ರಾಥಮಿಕ ಶಿಕ್ಷಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ. ಕಾರ್ಯಕ್ರಮ 15/3/2026ರಂದು ವಿಶ್ವೇಶ್ವರ ಭವನ ಇಂಜಿನಿಯರ್ಸ್ ಕೋರ್ಟ್ ಹತ್ತಿರ ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಮತ್ತು ಬೈಲಾ ತಿದ್ದುಪಡಿಯನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ರಾಜ್ಯದ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ತಾಲೂಕಾ ಪದಾಧಿಕಾರಿಗಳು, ರಾಜ್ಯದ ಸಮಸ್ತ ವಿವಿಧ ಜಿಲ್ಲೆಯಿಂದ ನಮ್ಮ ಕಲಬುರಗಿ ಜಿಲ್ಲೆಗೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಮತ್ತು ಕಲಬುರಗಿಯ ಎಲ್ಲ ನನ್ನ ಆತ್ಮೀಯ ಜಿಪಿಟಿ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿ ಮನವಿ ಮಾಡುವಂತ ವಿನಂತಿಸಿಕೊಳ್ಳುತ್ತೇನೆ. ಇಲ್ಲಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ.